ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಸ್ಟ್ರಿ ಸೆಕೆಂಡ್ PUC ಶಿವಮೊಗ್ಗ ಡಿಸ್ಟಿಕ್ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ 2024 ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ಜನವರಿ 2025. ಸೊ ಈ ಶಿವಮೊಗ್ಗ ಡಿಸ್ಟಿಕ್ನಲ್ಲಿ ಕೇಳಿರುವಂಥ ಕೆಲವು ಪ್ರಶ್ನೆಗಳು ಈ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂತಹ ನಿಖರತೆಯನ್ನು ಹೊಂದಿವೆ. ಅಂದರೆ ಭಾಳ ಸೂಕ್ತವಾಗಿ ಆ್ಯನ್ಯುವಲ್ ಎಕ್ಸಾಮ್ಗೆ ಹೇಳಿ ಮಾಡಿಸಿರುವಂಥ ಕ್ವಶನ್ಗಳು ಸಹ ಈ ಒಂದು ಡಿಸ್ಟಿಕ್ನ ಕ್ವಶನ್ ಪೇಪರ್ಗಳಲ್ಲಿ ಕೊಟ್ಟಿದ್ದಾರೆ. ಸೊ ಆದರೂ ಸಹ ಎಲ್ಲ ಡಿಸ್ಟಿಕ್ಗಳ ಪ್ರಶ್ನೆಗಳಲ್ಲಿ ಬಂದಿರುವಂತಹ ಒಂದು 75% ಕ್ವಶನ್ಗಳು ಸಹ ಇದೇ ಡಿಸ್ಟಿಕ್ನವರು ಸಹ ಅದನ್ನು ಪ್ರಿಪೇರ್ ಮಾಡಿದ್ದಾರೆ. ಸೊ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಸೊ ಪ್ರಶ್ನೆ ಪತ್ರಿಕೆಗಳನ್ನು ಆ ಒಂದು ಡಿಸ್ಟಿಕ್ ವೈಸ್ ಆಗಿ ನೋಡ್ತಾ ಹೋದಾಗ ಈ ಪ್ರಶ್ನೆಗಳು ಮರುಕಳಿಸುವುದು ಭಾಳ ಅಂತ ಹೇಳ್ತೀನಿ. ಸೊ ಬನ್ನಿ ಪ್ರಶ್ನೆ ಪತ್ರಿಕೆ ಹೇಗಂತ ನೋಡಿನಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಕೇವಲ ನಾನು ಪಾಸಿಂಗ್ ಅಂಕಗಳನ್ನು ಮಾತ್ರ ಕೊಡ್ತಾ ಇದ್ದೀನಿ. ಸೊ 5 ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಬನ್ನಿ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಡಿಸ್ಟಿಕ್ ವೈಸ್ ಸಹ ಇಂಥದೇ ಪ್ರಶ್ನೆಗಳು ಬಂದಿದ್ರೆ ಆ ಪ್ರಶ್ನೆಗೆ ಉತ್ತರ ಸಹ ಇದೇ ಆಗಿರ್ತದೆ ಅಂತ ಹೇಳ್ತೀನಿ. ವಿಡಿಯೋವನ್ನು ಕೊನೆತನಕ ನೋಡಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಯಾಕಂದರೆ ಎಲ್ಲರಿಗೂ ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಪ್ರಿಪ್ರೇಷನ್ ಜೋರಾಗಿ ಆಗಬೇಕು ಅಂತ ಹೇಳ್ತಾ. ಸೊ ಬನ್ನಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡ್ಕೊತ ಹೋಗೋಣ. ನೋಡ್ರಿ, ಕೊಟ್ಟಿರೋ ಉತ್ತರಗಳು ಸರಿಯಾದನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪ್ರತಿಪಾದನೆ ಏನು ಹೇಳ್ತದೆ ಅಂತಂದರೆ, ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಮೊನ್ನೆ ಮಂಡಳಿಯವರು ಏನು ಮಾಡಿದ್ದಾರೆ ಅಂತಂದರೆ, ಅಧ್ಯಾಯವಾರು ಕ್ವಶನ್ ಬ್ಯಾಂಕನ್ನು ಬಿಟ್ಟಿದ್ದಾರೆ. ಅಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆಯನ್ನು ನಿಮಗೆ ಇಲ್ಲಿ ಡೈರೆಕ್ಟಾಗಿ ಅವ್ರು ಕೊಟ್ಟಿದ್ದಾರೆ. ಸೊ ಉತ್ತರ A ಮತ್ತು B ಎರಡೂ ಸರಿಯಾಗಿವೆ. ಉದಾಹರಣೆಯು ಸಹ ಒಂದು ವಿವರಣೆಯು ಸಹ ಏನಾಗಿದೆ ಅಂದರೆ ಸರಿಯಾಗಿದೆ ಅಂತ ಹೇಳ್ತಾರೆ. ಇನ್ನು ಕೌಟಿಲ್ಯ ಅರ್ಥಶಾಸ್ತ್ರ ಗ್ರಂಥವನ್ನು ಸಂಶೋಧಿಸಿದವರು ಯಾರು ಅಂತಂದರೆ B ಶ್ಯಾಮಶಾಸ್ತ್ರಿ. ಗುಲಾಮ ಸಂತತಿಯ ಸ್ಥಾಪಕ ಯಾರು ಅಂತಂದರೆ ಕುತುಬುದ್ದೀನ್ ಐಬಕ್. ನೋಡಿ, ಷಣ್ಮತ ಸಂಸ್ಥಾಚಾರ್ಯ ಎಂದು ಯಾರನ್ನು ಕರೆಯುತ್ತಾರೆ ಅಂತಂದರೆ ಶಂಕರಾಚಾರ್ಯರು. ನನಗೆ ಕಮೆಂಟ್ ಮೂಲಕ ನೀವು ರಾಮಾನುಚಾರ್ಯ ಮತ್ತು ಮಧ್ವಾಚಾರ್ಯರು, ಬಸವೇಶ್ವರ ಅವರ ಸಿದ್ಧಾಂತಗಳು ಯಾವ್ಯಾವ ಅಂತೇಳಿ ಕಮೆಂಟ್ ಮೂಲಕ. ಭಾರತಕ್ಕೆ ಬಂದ ಮೊದಲ ಯುರೋಪಿಯರು ಅಂದರೆ ಅದು ಪೋರ್ಚುಗೀಸರು, ಬಿಟ್ಟು ಹೋದವರು ಸಹ ಅವರೇ. ಇನ್ನು ಕೊಟ್ಟಿರುವ ಉತ್ತರಗಳನ್ನು ಸರಿಯಾಗಿ ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಕಿಸುವಳಲು, ಆಗಮ ಸಿದ್ಧಾಂತ, ಶ್ರೀರಂಗಪಟ್ಟಣ ಒಪ್ಪಂದ, ಮದ್ರಾಸ್ ಒಪ್ಪಂದ, ಮಲ್ಲಿಕಾಫರ್, ಮುಹಮ್ಮದ್ ಗವಾನ್. ಜೈನರ ಪವಿತ್ರ ಗ್ರಂಥ ಅಂದರೆ ಆಗಮ ಸಿದ್ಧಾಂತ. ಪಟ್ಟದ ಕಲ್ಲಿನ ಪ್ರಾಚೀನ ಹೆಸರು ಅಂತಂದರೆ ಕಿಸುವಳಲು. ಹಜಾರ್ ದಿನಾರ್ ಎಂದು ಪ್ರಸಿದ್ಧಿ ಆದವನು ಯಾರು ಅಂತಂದರೆ ಮಲ್ಲಿಕಾಫರ್. ಬೀದರಲ್ಲಿ ಮದರಸಾ ನಿರ್ಮಿಸಿದವರು ಮೊಹಮ್ಮದ್ ಗವಾನ್. ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಅಂದರೆ ಅದು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಬ್ರಿಟಿಷರು ಮತ್ತು ಈ ಒಂದು ಟಿಪ್ಪುವಿನ ನಡುವೆ ಅಂತ ಒಂದು ಒಪ್ಪಂದ ಅಂತ ಹೇಳ್ತೀವಿ. ಇನ್ನು ಹೊಂದಿಸಿ ಬರೆಯನ್ನು ನೋಡಿ, ಕೆಳಗಿನವಳಿಗೆ ಹೊಂದಿಸಿ ಬರೆಯಿರಿ. ಗೌತಮ ಬುದ್ಧ ಏಷ್ಯಾದ ಬೆಳಕು ಅಂತ ಕರೆದ್ರು. ಹಿಮ್ಮಡಿ ಪುಲಿಕೇಶಿ ಒಂದು ಬಿರುದಿತ್ತು, ಅದು ದಕ್ಷಿಣ ಪತೇಶ್ವರ ಅಂಥೇಳಿ. ಕಮೆಂಟ್ ಮೂಲಕ ಯಾರನ್ನ ಸೋಲಿಸಿ ದಕ್ಷಿಣ ಪತೇಶ್ವರ ಅಂತ ಬಿರುದು ಪಡಿತಾರೆ ಅಂತೇಳಿ ತಿಳಿಸಿ. ಅಲ್ಲಾವುದ್ದೀನ್ ಖಿಲ್ಜಿ, ಅಲಿ ಗುರ್ಷಫ್ ಅಂತೇಳಿ ಅವನ ಒಂದು ಬಾಲ್ಯದ ಹೆಸರಿದು, ಅಲಿ ಗುರ್ಷ ಅಂಥೇಳಿ. ಇನ್ನು ಗುಲ್ಬದನ್ ಬೇಗಂ ಒಂದು ಗ್ರಂಥವನ್ನು ಬರೀತಾಳೆ, ಒಂದು ಕೃತಿಯನ್ನು, ಹುಮಾಯನ್ ನಾಮ ಅಂತ ಹೇಳ್ತೀವಿ. ಸರ್ ಎಂ ವಿಶ್ವೇಶ್ವರ ಒಂದು ಬಹಳ ದೊಡ್ಡ ಹೇಳಿಕೆ ಕೊಡ್ತಾರೆ, ಏನಂತಂದರೆ ಕೈಗಾರೀಕರಣ ಇಲ್ಲವೇ ನಾಶ ಅಂತ ಹೇಳ್ತಾರೆ. ಬಾಬರ್ ನಾಮವನ್ನು ಬಾಬರ್ ತನ್ನ ಆತ್ಮಚರಿತೆಯಾಗಿ ಬರೆದುಕೊಂಡಿದ್ದ ಅಂತ ಹೇಳ್ತೀವಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಕೊಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ವೇದಗಳ ಕಾಲದಲ್ಲಿ ಬುಡಕಟ್ಟಿನ ಮುಖ್ಯಸ್ಥ ಯಾರು ಅಂತಂದರೆ ರಾಜನ್ ಅನ್ನುವಂಥ ವ್ಯಕ್ತಿ ಏನಾಗಿತ್ತು ಅಂದರೆ ಮುಖ್ಯಸ್ಥನಾಗಿದ್ದ. ಇನ್ನು ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿದವರು ಯಾರು ಅಂತಂದರೆ, ಸೊ ನಿಮ್ಗೆ ಗೊಂದಲ ಆಗ್ಬೋದು, ಕವಿ ಚಕ್ರವರ್ತಿಯನ್ನು ರನ್ನನು ಅಂತ ಕರಿತೀವಿ. ಅದರ ಜೊತೆಗೆ ಜನ್ನನು ಸಹ ಕವಿ ಚಕ್ರವರ್ತಿ ಅಂತ. ಯಾವಾಗ ಅಂತಂದರೆ ಎರಡನೇ ಬಲ್ಲಾಳನಲ್ಲಿ ಆ ಒಂದು ಬಲ್ಲಾಳನ ಆಸ್ಥಾನದ ಮಂತ್ರಿ ಅಥವಾ ಚಕ್ರವರ್ತಿಯಾಗಿ ಇವನಿದ್ದ ಅಂತ ಹೇಳ್ತಾರೆ, ಜನ್ನ ಅಂತ ಹೇಳ್ತೀವಿ. ಸೊ ನಿಮಗೆ ಆಧಾರವಾಗಿಟ್ಟು ಕೇಳಿದಾಗ ನನಗೆ ಸ್ವಲ್ಪ ಹೀಗನಿಸೋ ಉತ್ತರಗಳನ್ನು ಕೊಟ್ಟಿದ್ದೀನಿ. ಸೊ ನೀವು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಶಿವಾಜಿಯ ಕಿರೀಟ ಧಾರಣೆ ಸಾಮಾನ್ಯ ಶಕ 1674ರಲ್ಲಿ ಅಂತ ಹೇಳ್ತೀನಿ. ಈ ಪ್ರಶ್ನೆ ನಿಮಗೆ ಕಾಲಾನುಕ್ರಮದಲ್ಲಿ ಬರುವುದುಂಟು, ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಬೆಂಗಳೂರಿನ ಸ್ಥಾಪಕ ಯಾರು ಅಂತ ಕೇಳಿದರೆ ಅದೇ 1ನೇ ಕೆಂಪೇಗೌಡ ಅಂತ ಹೇಳ್ತೀವಿ. ಯಾವಾಗ ಸ್ಥಾಪನೆ ಮಾಡೋದು ಅಂತೇಳಿ ಕಾಲಾನುಕ್ರಮದಲ್ಲಿ ಕೇಳಿದ್ದಾರೆ, ನನಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಎಂದು ಯಾರನ್ನು ಕರೆದರು, ಯಾವುದನ್ನು ಕರೆದರು ಅಂತಂದರೆ ಚಾರ್ಲ್ಸ್ ವುಡ್ನ ವರದಿಯನ್ನು ಇಂಗ್ಲೀಷ್ನ ಒಂದು ಶಿಕ್ಷಣದ ಮಹಾಸನ್ನದು ಅಂಥೇಳಿ ಅವ್ರು ಕರೀತಾರೆ. ಸೊ ಇವು 1 ಅಂಕದ ಪ್ರಶ್ನೆಗಳಾದರೆ, ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡಿ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಪದಗಳಾದ ಪ್ಯಾಲಿಯೋ ಮತ್ತು ಲಿಥಿಕ್ ಎಂಬ ಪದಗಳಿಂದ ಹುಟ್ಟಿದೆ.
ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ ಎಂದರ್ಥ. ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಎಂದರ್ಥ. ಈ ರೀತಿ ಉತ್ತರ ಬರೆದಾಗ ನಿಮಗೆ 2 ಅಂಕ ಸಿಗ್ತದೆ. ಇನ್ನು ಜೈನ ಧರ್ಮದ 2 ಪಂಗಡಗಳೆಂದರೆ ಒಂದು ಶ್ವೇತಾಂಬರ, 2 ದಿಗಂಬರ ಅಂತ ಹೇಳ್ತೀವಿ. ಮೌರ್ಯರ ಕಾಲದ 2 ಪ್ರಾಂತೀಯ ರಾಜಧಾನಿಗಳಂತಂದರೆ ಗಿರಿನಾರ, ತಕ್ಷಶಿಲಾ, ಉಜ್ಜಯಿನಿ, ತೋಸಾಲಿ ಅಂತೇಳಿ. ಬೇಕಾದ 2ಕ್ಕೆ ನೀವೆಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. ಹರ್ಷವರ್ಧನನ 2 ಏನಪ್ಪ ಅಂತಂದರೆ ಸಾಹಿತ್ಯ ಕೃತಿಗಳ ಹೆಸರಿಸಿ ಅಂದರೆ ಒಂದು ರತ್ನಾವಳಿ, ಇನ್ನೊಂದು ಪ್ರಿಯದರ್ಶಿಕ ಅಂತ ಹೇಳ್ತೀವಿ. ಇನ್ನು 21ನೇ ಪ್ರಶ್ನೆ, ವಿಕ್ರಮಶಕೆಯನ್ನು ಯಾರು ಮತ್ತು ಯಾವಾಗ ಆರಂಭಿಸಿದರೆ ವಿಕ್ರಮಶಕೆಯನ್ನು ಕಲ್ಯಾಣಿ ಚಾಲುಕ್ಯರ ಅರಸ 6ನೇ ವಿಕ್ರಮಾದಿತ್ಯ ಆರಂಭಿಸ್ತಾನೆ. ಸಾಮಾನ್ಯ ಶಕ 1076ರಲ್ಲಿ ಈ ಒಂದು ಶಕೆಯನ್ನು ಪ್ರಾರಂಭ ಮಾಡ್ತಾನೆ. ವಿಷ್ಣುವರ್ಧನ ಯಾವುದಾದ್ರು 2 ಬಿರುದುಗಳಂತ ಕೇಳಿದರೆ ಮಲೆ ಪರೋಳಗಂಡ ಮತ್ತು ಶಶಕಪುರ ಅಂದರೆ ಸೊಸೆ ಊರು ಎಂಬ ಬಿರುದುಗಳನ್ನು ಇವನು ಹೊಂತಾನೆ. ಇನ್ನು ಅಮೀರ್ ಖುಸ್ರೋ 2 ಗ್ರಂಥಗಳಂತಂದರೆ ಖಜಾನ್ ಉಲ್ ಫುತಹ್ ಅಂತೇಳಿ, ಇನ್ನು 2ನೇ ತಾರೀಖಿ ಅಲೈ ಅಂಥೇಳಿ. 24 ಶಿವಾಜಿ ಸಂಗ್ರಹಿಸಿದ್ದ 2 ತೆರೆಗೆ ಒಂದು ಚೌತ್ ಮತ್ತು ಸರ್ದೇಜ್ ಮುಖಿ. 25 ಕನ್ನಡ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಕನ್ನಡದ ಪ್ರಥಮ ನಾಟಕ ಮಿತ್ರವಿಂದ ಗೋವಿಂದ, ಇದರ ಕರ್ತೃ ಸಿಂಗರಾಯರ್ಯ ಅಂತ ಹೇಳ್ತೀವಿ. ಇನ್ನು ಮುಂದಿನ ಪ್ರಶ್ನೆ ನೋಡಿ, 26 ದತ್ತುಪುತ್ರರಿಗೆ ಹಕ್ಕಿಲ ನೀತಿ ಎನ್ನುವ ಬ್ರಿಟಿಷರು ವಶ ಪಡೆದುಕೊಂಡ ಯಾವುದಾದ್ರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಯಾವುದಪ್ಪ ಅಂದರೆ ಸಾತಾರ, ಇನ್ನೊಂದು ಜೈಪುರ್ ಅಂತ ಹೇಳ್ತೀವಿ. ಭಾರತದಲ್ಲಿ ಬ್ರಿಟಿಷ್ ಜಾರಿಗೆ ತಂದ ಯಾವುದಾದ್ರೂ 2 ಭೂ ಕಂದಾಯ ಪದ್ಧತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ. ಒಂದು ಶಾಶ್ವತ ಕಂದಾಯ ಪದ್ಧತಿ ಅಂದರೆ ಜಮೀನ್ದಾರ ಪದ್ಧತಿ, 2 ರೈತವಾರಿ ಪದ್ಧತಿ ಅಂತ ಹೇಳ್ತೀವಿ. 28 ಈ ಒಂದು ಮೈಸೂರಿನ 2 ಕಮಿಷನರ್ಗಳು ಅಂತಂದರೆ ಒಬ್ಬ ಮಾರ್ಕ್ ಕಬ್ಬನ್, ಇನ್ನೊಬ್ಬ ಲಾರ್ಡ್ ಬೌರಿಂಗ್ ಅಂತ ಹೇಳ್ತೀವಿ. ಸರಿ ಈ ಒಂದು ಯಾವುದು ಯಾದಗಿರಿ ಡಿಸ್ಟಿಕ್ನಲ್ಲಿ ಕೇಳಿರುವಂಥ ಪ್ರಶ್ನೆಯೂ ಸಹ ಇಲ್ಲಿ ಇವರು ಶಿವಮೊಗ್ಗದವ್ರು ಕೇಳಿದ್ದಾರೆ. ಆ ವಿಡಿಯೋ ನೋಡಿಲ್ಲ ಅಂದರೆ ನೀವು ಪ್ಲೇಲಿಸ್ಟ್ ಇದೆ, ಹೋಗಿ ನೋಡ್ಕೊಳ್ಳಿ. ಇನ್ನು 29ನೇ ಪ್ರಶ್ನೆ, JVP ಸಮಿತಿ ಯಾರು 2 ಸದಸ್ಯರುಗಳನ್ನ ಹೆಸರಿಂತೆ ಅಂದುಕೊಂಡಿದ್ದಾರೆ. JVP ಅದು ಸ್ಥಾಪನೆ ಆಗೋದು 1949ರಲ್ಲಿ. ಜೆ ಅಂದರೆ ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ. ವಿ ಮತ್ತು ಪಿ ಇಬ್ಬರಿಗೆ ಕಮೆಂಟ್ ಮೂಲಕ ನನಗೆ ಅವರ ಹೆಸರುಗಳನ್ನು ತಿಳಿಸಿ ಅಂತ ಹೇಳ್ತೀನಿ. ಸೊ ಇಷ್ಟು 2 ಅಂಕದ ಪ್ರಶ್ನೆಗಳಾದವು. ಇನ್ನು ನಿಮಗೆ ಪಾಸಿಂಗಲ್ಲಿ 5 ಅಂಕ, ಬಹು ಅಂಕದ ಪ್ರಶ್ನೆಗಳು 5 ಅಂಕದ ಬಿಟ್ಟ ಸ್ಥಳ 5 ಅಂಕದ ಹೊಂದಿಸಿ ಬರೀ. ಆದರೆ ಇನ್ನು 16 ಅಂಕ ನಿಮ್ಗೆ ಎಲ್ಲಿ ಸಿಗ್ತವೆ ಅಂತಂದರೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ತೀವಿ. ಸೊ ಅಲ್ಲಿ 16 + 15 31 ಅಂಕಗಳು ಸಿಕ್ಕಾಗ ಮುಂದೆ ನಿಮಗೆ ಕಾಲಾನುಕ್ರಮಕ್ಕೆ ಬರೋಣ. ನಾವು ಈ 5 ಮತ್ತು 10 ಅಂಕದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಇನ್ನು ಭಾಗ ಇಯಲ್ಲಿ 4 ಅಂಕ ಇದ್ದಾವೆ, +4 35ಕ್ಕೆ ಬಂದ್ರಿ. ಫಸ್ಟು ನಿಮಗೆ ಕಾಲಾನುಕ್ರಮ ಅಂದರೆ ಕಾಲಾನುಕ್ರಮವಾಗಿ ಅವುಗಳ ಡೇಟ್ ಇಶ್ಯೂ ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ಹೇಳ್ಕೊತಾ ಹೋಗಿ ನೋಡಿ, ನಿಮ್ಗೆ ಕೊಟ್ಟಿದೆ ನೋಡಿ. ಇಲ್ಲಿ ಮೊದಲನೇದು ಯಾವುದಪ್ಪ ಅಂತಂದರೆ ಕಳಿಂಗ ಯುದ್ಧ ಸಾಮಾನ್ಯ ಶಕ 261ರಲ್ಲಿ ಆಗ್ತದೆ. ತದನಂತರ ಎಲ್ಲೋರದಲ್ಲಿ ಕೈಲಾಸ ದೇವಾಲಯ ನಿರ್ಮಾಣ ಆಗ್ತದೆ ಸಾಮಾನ್ಯ ಶಕ 770ರಲ್ಲಿ. ತದನಂತರ ಬರುವುದೇ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಸಾಮಾನ್ಯ ಶಕ 1327ರಲ್ಲಿ. ಇನ್ನು ಕೊನೆ ಬರೋದು ಈಸೂರು ದುರಂತ ಸಾಮಾನ್ಯ ಶಕ ವರ್ಷ 1942ರಲ್ಲಿ. ಸೊ ಈ ರೀತಿಯಾಗಿ ಸರಳವಾಗಿ ನೀವು ಬಿಡಿಸಿದ್ರೆ 4 ಅಂಕ ಸಿಗ್ತದೆ. ಸ್ವಲ್ಪ ಗೊಂದಲ ಆಗ್ತದೆ ಕಾಲಾನುಕ್ರಮ. ಸೊ ದಿನಾಂಕಗಳನ್ನು ನೆನಪಿಲ್ಲ ಅಂತಂದರೂ ಘಟನೆಗಳ ಅನುಸಾರವಾಗಿ ನೀವೇನು ಮಾಡಬೇಕಂದ್ರೆ ಅವುಗಳನ್ನು ಬಿಡಿಸಬೇಕು ಅಂತ ಹೇಳ್ತೀನಿ. ಇನ್ನು ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳವನ್ನು ಗುರುತಿ ಪ್ರತಿಯೊಂದು ಸ್ಥಳಕ್ಕೆ ಟಿಪ್ಪಣಿ ಬರೆಯಿರಿ ಅಥವಾ ವಿವರಣೆ ಬರೆಯಿರಿ ಅಂತ ಕೊಡ್ತಾರೆ. ಸೊ ಸ್ಥಳಗಳು ಹರಪ್ಪ, ಕಂಚಿ, ದೆಹಲಿ, ಶ್ರೀರಂಗಪಟ್ಟಣ, ದಂಡಿ ಅಂತ ಹೇಳ್ತೀನಿ. ಸೊ ಯಾದಗಿರಿ ಡಿಸ್ಟಿಕ್ನಲ್ಲಿ ದಂಡಿನೂ ಸಹ ಕೇಳಿದರು, ಶ್ರೀರಂಗಪಟ್ಟಣ ಕೇಳಿದರು. ಈ 2 ಪ್ರಶ್ನೆಗಳು ಅಲ್ಲಿ ಬಂದಿದ್ವು. ಇನ್ನು ಇವೆರಡೂ ನಾವು ಇಲ್ಲಿ ಶಿವಮೊಗ್ಗದಲ್ಲಿ ನೋಡ್ತೀವಿ. ನಿಮಗೆ ಇಲ್ಲೊಂದು ಭಾರತ್ ನಕ್ಷೆಯನ್ನು ಕೊಟ್ಟಿದ್ದೇನೆ. ಆ ಭಾರತ್ ನಕ್ಷೆ ಅನುಗುಣವಾಗಿ ನೀವೇನು ಮಾಡಿ ಅಂತಂದರೆ ಆ ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು ಏನು ಮಾಡಿ ಅಂತಂದರೆ ನೀವು 2-3 ವಾಕ್ಯದಲ್ಲಿ ಕೊಡಿ ಅಂತ ಹೇಳ್ತೀನಿ. ಮೊದಲನೇ ಒಂದು ಸ್ಥಳವನ್ನು ನೋಡಿ, ಹರಪ್ಪ. ಇದು ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳು ಒಂದಾಗಿದೆ. ಇದು ರಾವಿ ನದಿಯ ದಡದಲ್ಲಿದೆ. ಇದು ಇಂದು ಪಾಕಿಸ್ತಾನ, ಪಶ್ಚಿಮ ಪಂಜಾಬ್ನ ಮೊಂಟೆಗೊಮರಿ ಜಿಲ್ಲೆಯಲ್ಲಿದೆ. 1921ರಲ್ಲಿ ದಹರಾಮ್ ಸಾನಿಯರು ಈ ನಿವೇಶನವನ್ನು ಉತ್ಪನ್ನ ಮಾಡಿದರು ಅಥವಾ ಕಂಡುಹಿಡಿದರು. ಮಹಾ ಉಗ್ರಾಣ ಇಲ್ಲಿ ಕಂಡುಬರುವ ಒಂದು ಪ್ರಮುಖ ಕಟ್ಟಡವಾಗಿದೆ ಅಂತೇಳಿ ಇಷ್ಟು ಬರೆದ್ರೆ 2-3 ವಾಕ್ಯದಲ್ಲಿ ಉತ್ತರವನ್ನು ಕೊಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಒಂದು ಕಂಚಿ. ಕಾಂಚೀಪುರಂ ಅಂತ ಕರಿತೀವಿ. ಇದು ತಮಿಳುನಾಡಿನಲ್ಲಿದೆ. ಎಲ್ಲಿದೆ ಅಂತಂದರೆ ತಮಿಳುನಾಡಿನಲ್ಲಿದೆ, ಮದ್ರಾಸ್ ಸಮೀಪದಲ್ಲಿ ಕಂಡುಬರುತ್ತದೆ. ಇದು ಪಲ್ಲವರ ರಾಜಧಾನಿಯಾಗಿತ್ತು. ಈ ನಗರವು ಹಲವಾರು ಶೈವ ಮತ್ತು ವೈಷ್ಣವ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದೆ. ವಿಶ್ವ ಪ್ರಸಿದ್ಧ ಕಾಮಾಕ್ಷಿ ದೇವಾಲಯ ಸಹ ಇಲ್ಲಿದೆ. ಆ ಒಂದು ಪ್ರದೇಶದ ಪ್ರಾಮುಖ್ಯತೆ ಮತ್ತು ಅಲ್ಲಿರುವಂತಹ ಒಂದು ವಿಶೇಷತೆಯನ್ನು ಹೇಳಬೇಕಾಗ್ತದೆ. ಇನ್ನು ದೆಹಲಿ ಯಾರಿಗೆಲ್ಲ ಗೊತ್ತಿಲ್ಲ, ಭಾರತದ ರಾಜಧಾನಿ ಅಂತ ಕರಿತೀವಿ. ಇದು ಯಮುನಾ ನದಿಯ ದಡದಲ್ಲಿದೆ. ಇದು ದೆಹಲಿ ಸುಲ್ತಾನ್ ರಾಜಧಾನಿಯಾಗಿತ್ತು. ಕೆಲ ಕಾಲ ಮೊಘಲ ರಾಜಧಾನಿ ಸಹ ಆಗಿತ್ತು. ಕುತುಬ್ ಮಿನಾರ್, ಕೆಂಪು ಕೋಟೆ, ಜಾಮಾ ಮಸೀದಿ ಮುಂತಾದ ಸಾರ್ವಗಳು ಇಲ್ಲಿ ಕಂಡು ಬರ್ತವೆ ಅಂತ ಹೇಳ್ತವೆ. ಇನ್ನು ಶ್ರೀರಂಗಪಟ್ಟಣ ನಿಮಗೆಲ್ಲ ಗೊತ್ತಿದೆ, ಆಂಗ್ಲೋ ಮೈಸೂರು ಯುದ್ಧದ ಒಂದು ಕೊನೆಯ ಒಪ್ಪಂದ ಸಹ ಇಲ್ಲಿ ಆಗ್ತದೆ.
ಇದು ಮಂಡ್ಯ ಜಿಲ್ಲೆಯಲ್ಲಿದೆ. ಇದು ಆರಂಭಿಕ ಮೈಸೂರು ಒಡೆಯರ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ರಾಜಧಾನಿಯಾಗಿತ್ತು. ದರಿಯಾ ದೌಲತ್ ಅರಮನೆ ಮತ್ತು ಶ್ರೀರಂಗನಾಥ ದೇವಾಲಯ ಇಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಸ್ಮಾರಕಗಳು ಅಂತ ಹೇಳ್ತೇವೆ. ಇನ್ನು ಕೊನೆ ಬರೋದೇ ದಂಡಿ. ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿದೆ. ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಚಳುವಳಿಯನ್ನು ಇಲ್ಲೇ ಆರಂಭಿಸಿದರು ಅಂತ ಹೇಳ್ತೀವಿ. ಸೊ ಒಟ್ಟು ಇಲ್ಲಿ 10 ಅಂಕ ನಿಮಗೆ ಸಿಗ್ತವೆ. 5 ಅಂಕ ಗುರುತಿಸಲಿಕ್ಕೆ, 5 ಅಂಕ ಅದರ ವಿವರಣೆಯನ್ನು ಕೊಡಲಿಕ್ಕೆ ಅಂತ ಹೇಳ್ತೀನಿ. ಸೊ ನಕ್ಷೆಯನ್ನು ಸರಿಯಾಗಿ ಗುರುತಿಸ್ಕೊಂಡು ಯಾವ ಸ್ಥಳಗಳು ಎಲ್ಲಿ ಬರ್ತವೆ ಅಂತ ನೋಡಿದ್ರೆ 10 + 44 ಅಂಕಗಳು ನಿಮಗೆ ಇಲ್ಲಿ ಒಂದು ಪಾಸಿಂಗ್ ಅಂಕಗಳು ಸಿಗ್ತವೆ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ.